ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ AS ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 9 ಸೆಪ್ಟೆಂಬರ್ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ದ ಔಟ್ಲೈನ್ ಆಫ್ ಅನ್ ಎಸೆನ್ಷಿಯಲ್ ಗ್ಲೋಬಲ್ ಪ್ಯಾಂಡಮಿಕ್ ಟ್ರೀಟಿ. ಈ ಆರ್ಟಿಕಲ್ನ ಇಡೀ ಚರ್ಚೆ ಒಂದು ಹೊಸ ಅಗ್ರಿಮೆಂಟ್ನ ಬಗ್ಗೆ ಸಂಬಂಧಿತವಾಗಿರುವಂಥದ್ದು. ಏನಕ್ಕೆ ಆ ರೀತಿಯ ಒಂದು ಅಗ್ರಿಮೆಂಟ್, ಗ್ಲೋಬಲ್ ಪ್ಯಾಂಡಮಿಕ್ ಟ್ರೀಟಿ ಅಂತಲೇ ಕರಿತಾ ಇದ್ದೀವಿ? ಬಹುಮುಖ್ಯವಾಗಿ ಈ ಒಂದು ಆರ್ಟಿಕಲ್ ಮೊದಲನೇ ಹಂತದಲ್ಲಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಈ ಆರ್ಟಿಕಲ್ನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ 2020 ಹಾಗೂ 2021 COVID-19 ಪ್ಯಾಂಡಮಿಕ್ನಿಂದಾಗಿ ಬಹಳ ದೊಡ್ಡ ಮಟ್ಟದ ಅನಾಹುತವನ್ನು ಇಡೀ ಪ್ರಪಂಚದಲ್ಲೇ ಕಂಡಿದ್ವಿ. ಕಳೆದ 100 ವರ್ಷದಲ್ಲಿ ಇದೇ ಮೊದಲನೇ ಬಾರಿಗೆ ಈ ರೀತಿಯ ಒಂದು ಅನಾಹುತವನ್ನು ಕಂಡಿರುವಂಥದ್ದು 20 ಮತ್ತು 21ರಲ್ಲಿ. ಸುಮಾರು ಪ್ರಪಂಚದಲ್ಲಿ 18 ಮಿಲಿಯನ್ ಜನ ಸಾವನ್ನಪ್ಪಿರುವಂಥದ್ದು, 120 ಮಿಲಿಯನ್ ಜನ ಬಡತನ ರೇಖೆಗಿಂತಲೂ ಕೆಳಗಡೆ ಜಾರಿರುವಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಆದಂತಹ ಅನಾಹುತ ಇಡೀ ರಾಷ್ಟ್ರಕ್ಕೆ ಒಂದು ಹೊಸ ಹಾದಿ ಮತ್ತು ಒಂದು ಹೊಸ ಆಲೋಚನೆಯನ್ನು ಸೃಷ್ಟಿಸುವಂತಹದ್ದನ್ನು ತೋರಿಸಿರುವಂಥದ್ದು. ಕೋವಿಡ್ ಮುಗಿದಿದ್ದೇ ತಡ, ಈಗಾಗಲೇ ನ್ಯೂಸ್ ಪೇಪರ್ಗಳಲ್ಲಿ ನಾವು ಮಂಕಿ ಪಾಕ್ಸ್ ಅನ್ನುವಂತಹ ಒಂದು ರೋಗದ ಬಗ್ಗೆಯೂ ಬಹಳ ಚರ್ಚೆಯಲ್ಲಿ ನೋಡ್ತಾ ಇದ್ದೀವಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಒಂದು ಮಂಕಿ ಪಾಕ್ಸ್ ರೋಗವನ್ನು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅನ್ನುವಂತಹ ಸ್ಟೇಟಸನ್ನು ಕೊಟ್ಟಿದೆ. ಸುಮಾರು 72 ರಾಷ್ಟ್ರಗಳಲ್ಲಿ ಹರಡಿರುವಂತಹ ಈ ಒಂದು ರೋಗ ಮುಂದೊಂದು ದಿನ COVID-19 ರೀತಿಯಲ್ಲೇ ಒಂದು ಹೊಸ ಸಮಸ್ಯೆಯನ್ನು ಉದ್ಭವಿಸುತ್ತದೆಯಾ ಅನ್ನುವಂತಹ ಆಲೋಚನೆ ಈಗಾಗಲೇ ಇಡೀ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂಥದ್ದು. ಯಾವುದೇ ಒಂದು ರೋಗ ಬಂದಾಗ ಅದಕ್ಕೆ ಔಷಧಿಯ ಬಗ್ಗೆ ಚಿಂತೆ ಆಗುತ್ತದೆ. ಔಷಧಿಗೆ ಅಥವಾ ಫಾರ್ಮಸಿಗೆ ಸಂಬಂಧಿಸಿದಂತೆ ಪ್ರಪಂಚದಲ್ಲಿ 3 ದೊಡ್ಡ ಕಂಪನಿಗಳು, ಫೈಜರ್, ಬಯೋಎನ್ಟೆಕ್ ಆ್ಯಂಡ್ ಮೊಡರ್ನಾ ಅನ್ನುವಂಥದ್ದು. ಈ 3 ಕಂಪನಿಗಳು ಬಹಳ ದುಡ್ಡನ್ನು ಮಾಡಿದರು ಆ ಸಂದರ್ಭದಲ್ಲಿ. ಒಂದು ಕಡೆ COVID-19ಇಂದ ಹೊಡೆದಾಡ್ತಾ ಇದ್ದಂತಹ ಮೈಗ್ರೆಂಟ್ ಲೇಬರರ್ಸ್ ಆಗಿರಬಹುದು, ಅಥವಾ ಕೆಲಸಕ್ಕೆ ಹೋಗ್ತಾ ಇದ್ದಂತಹ ದಿನದ ಸಂಬಳ ಅಥವಾ ತಿಂಗಳಿನ ಸಂಬಳದ ಮೇಲೆ ಜೀವನ ಮಾಡ್ತಾ ಇರೋಂಥವ್ರು ಆಲೋಚನೆಗೆ ಸಿಲುಕಿದಂತಹ ಸಂದರ್ಭದಲ್ಲಿ ಆ ಒಂದು ಅವಕಾಶವನ್ನು ಬಳಸ್ಕೊಂಡು ಬಹಳಷ್ಟು ಜನ ಬಿಲಿಯನರ್ಸ್ ಆದರು, ಹಾಗೂ ಪ್ರತಿ ಸೆಕೆಂಡಿಗೆ $1,000 ಹಣವನ್ನು ಗಳಿಸಿದಂತಹ ಸನ್ನಿವೇಶಗಳು ಸಹ ನಾವು ನೋಡಿದ್ವಿ. ಸೊ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗದ ಜನರು ಈ ಒಂದು ರೋಗದಿಂದ ಅಥವಾ ಯಾವುದೇ ಒಂದು ರೋಗ ಕಂಡುಕೊಂಡಂತಹ ಸಂದರ್ಭದಲ್ಲಿ ಬಹಳ ಕಷ್ಟಕ್ಕೆ ಸಿಲುಕ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿರುವಂಥದ್ದು. ದೇಶದ ಅಥವಾ ಪ್ರಪಂಚದ ಇವತ್ತಿಗೂ 3% ಜನ ಯಾರೆಲ್ಲ ಲೋ ಇನ್ಕಮ್ ರಾಷ್ಟ್ರಗಳಲ್ಲಿದ್ದಾರೋ, ಎಲ್ಲಿ ಅಂಡರ್ ಡೆವಲಪ್ಡ್ ರಾಷ್ಟ್ರಗಳು ಅಂತ ಕರಿತೀವಲ್ಲ, ಅಲ್ಲಿ ಬರೀ 3% ಜನ ವ್ಯಾಕ್ಸಿನನ್ನು ಇದುವರೆಗೂ COVID-19 ಪಡ್ಕೊಂಡಿರುವಂಥದ್ದು. ಅದೇ ಆರ್ಥಿಕವಾಗಿ ಉತ್ತಮವಾಗಿ ಬೆಳೆದಿರುವಂತಹ ರಾಷ್ಟ್ರಗಳನ್ನು ನೋಡಿದಾಗ 60.18% ಜನರು ಆ ಒಂದು ರಾಷ್ಟ್ರದಲ್ಲಿ ವ್ಯಾಕ್ಸಿನೇಷನನ್ನು ಪಡ್ಕೊಂಡಿದ್ದಾರೆ. ಈ ಒಂದು ತಾರತಮ್ಯ ಏನಕ್ಕೆ? ಒಂದು ಕಡೆ ಕಡಿಮೆ ಆದಾಯ ಇರುವಂತಹ ರಾಷ್ಟ್ರಗಳು ಇವತ್ತಿಗೂ ಜನರು ಆಹಾರ, ಆರೋಗ್ಯ ಮತ್ತು ಔಷಧಿಗೆ ಹೊಡೆದಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಹೈ ಇನ್ಕಮ್ ಕಂಟ್ರೀಸು, ಅವರು ಸಹ ತಮ್ಮ ರಾಷ್ಟ್ರದಲ್ಲಿ ಇರುವಂತಹ ಆದಾಯವನ್ನು ಆಧರಿಸಿ ಅವರು ತಮ್ಮ ಜನರಿಗೆ ಉತ್ತಮವಾದ ಅವಕಾಶಗಳನ್ನು ಕೊಡಲು ಸಾಧ್ಯವಾಗಿದೆ. ಹಾಗಾದರೆ ಎಲ್ಲಿಯವರೆಗೆ, ಯಾಕಂದರೆ ಇದು ಮನುಷ್ಯರಿಂದ ಮನುಷ್ಯಗೆ ಹರಡುವಂತಹ ರೋಗ, ಎಲ್ಲಿಯವರೆಗೆ ಇಡೀ ಪ್ರಪಂಚದಲ್ಲಿ ನಾವು ಹರ್ಡ್ ಇಮ್ಯುನಿಟಿಯನ್ನು ಜನರ ಒಂದು ಆರೋಗ್ಯದಲ್ಲಿ ತರಲು ಸಾಧ್ಯವಾಗೋದಿಲ್ವೋ ಅಲ್ಲಿಯವರೆಗೆ ನಾವು ಈ ಒಂದು ರೋಗದಿಂದ ತಪ್ಪಿಸ್ಕೊಂಡವರಲ್ಲ ಅನ್ನುವಂಥದ್ದು. ಆ ಒಂದು ಕಾರಣಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಅಡಿಯಲ್ಲಿ ಬಹುಮುಖ್ಯವಾಗಿ ಒಂದು ಗ್ಲೋಬಲ್ ಪ್ಯಾಂಡಮಿಕ್ ಟ್ರೀಟಿಯನ್ನು ತರುವ ಅವಶ್ಯಕತೆ ಇದೆ. ಅದಾದಾಗಲೇ ಈ ರೀತಿಯ ಸಮಸ್ಯೆಗಳು ಮುಂದೊಂದು ದಿನ, ಅಂದರೆ COVID-19 ರೀತಿಯ ಸಮಸ್ಯೆಗಳು ಮುಂದೊಂದು ದಿನ ಕಂಡಂತಹ ಸಂದರ್ಭದಲ್ಲಿ ಎಲ್ಲ ರಾಷ್ಟ್ರಗಳು ಒಂದಾಗಿ ಇಡೀ ದೇಶದ ಅಥವಾ ಇಡೀ ಪ್ರಪಂಚದ ಜನರಿಗೆ ಅವಕಾಶ, ವ್ಯಾಕ್ಸಿನೇಷನ್ ಅಥವಾ ಔಷಧಿಗೆ ಸಂಬಂಧಿಸಿದಂತೆ ಒದಗಿಸಬಹುದು ಅನ್ನುವಂಥದ್ದು. ಭಾರತ ಆ ಒಂದು ರೀತಿಯಲ್ಲಿ ಒಂದು ಮಾದರಿಯಾಗಿದೆ ಇಡೀ ಪ್ರಪಂಚದಲ್ಲೇ. ಸುಮಾರು 60% ಔಷಧಿ ಏನು ನಾವು ಬಳಸಿದ್ವು ಅಥವಾ ಪ್ರೊಡಕ್ಷನ್ ಮಾಡಿದ್ವು ಪ್ರಪಂಚದಲ್ಲಿ ಅವಶ್ಯಕತೆ ಇರುವಂಥದ್ದು ನಾವೇ ಬೇರೆ ರಾಷ್ಟ್ರಗಳಿಗೆ ಕೊಟ್ಟಿರುವಂಥದ್ದು. ಸುಮಾರು 594.35 ಲಕ್ಷ ಟನ್ ಅಥವಾ ಲಕ್ಷ ವ್ಯಾಕ್ಸಿನೇಷನ್ಸ್ಗಳನ್ನು ಭಾರತದಲ್ಲಿ ತಯಾರಿಸಿ ಬೇರೆ ರಾಷ್ಟ್ರಗಳಿಗೆ, ಸುಮಾರು 72 ರಾಷ್ಟ್ರಗಳಿಗೆ ನಾವು ಕಳಿಸ್ಕೊಟ್ಟಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಭಾರತ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ಭಾರತ ರೀತಿಯ ಒಂದು
ಪ್ರಯತ್ನವನ್ನು ಎಲ್ಲ ರಾಷ್ಟ್ರಗಳು ಮಾಡಿದಂತಹ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಯಾವ ಒಂದು ವರ್ಗವೂ ಅಥವಾ ಯಾವ ಒಂದು ರಾಷ್ಟ್ರವು ತನ್ನ ಜನರಿಗೆ ಬೇಕಾದಂತಹ ಮೂಲ ಸೌಕರ್ಯವಾದಂತಹ ಔಷಧಿಯನ್ನು ಒದಗಿಸದೆ ಹಿಂದೆ ಉಳ್ಕೊಳ್ಳಲ್ಲ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಬಹುಮುಖ್ಯವಾಗಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ 5 ways ಟು ಟ್ರಾನ್ಸ್ಫಾರ್ಮ್ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ. ಈ ಆರ್ಟಿಕಲ್ ಒಂದು ಬಿಸ್ನೆಸ್ ಲೈನಲ್ಲಿ ಬಂದಿರುವಂತಹ ಬಹುಮುಖ್ಯವಾದಂತಹ ಆರ್ಟಿಕಲ್. ಈ ಆರ್ಟಿಕಲ್ ಇಂಡಸ್ಟ್ರಿಗೆ ಸಂಬಂಧಿಸಿದಂತಾಗಿರುವಂತಹ ಕಾರಣಕ್ಕೆ ನಮಗೆ UPSC ಸಿಲೆಬಸನ್ನು ನೋಡಿದಾಗ ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಈ ಆರ್ಟಿಕಲ್ನಲ್ಲಿ ಲೇಖಕರು ಒಟ್ಟಾರೆ ಭಾರತೀಯ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯನ್ನು ಬದಲಾಯಿಸಲು 5 ಮಾರ್ಗಗಳನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ನಲ್ಲಿ ಬಹುಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಹೇಗೆ ಇವತ್ತು ನಾವು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯನ್ನು ಬೆಳೆಸಲು ಸಾಧ್ಯವಾಗಿಲ್ಲ ಅಂತ ಹೇಳಿ. ಯಾಕೆಂದರೆ ಎಲ್ಲಿಯವರೆಗೆ ನಾವು ಸಮಸ್ಯೆಯನ್ನು ಅರ್ಥೈಸಿಕೊಳ್ಳಲ್ವೋ ಅಲ್ಲಿಯವರೆಗೆ ನಾವು ಉತ್ತರವನ್ನು ಕಾಣಿಸ್ಕೊಳ್ಳಲು ಸಾಧ್ಯವಾಗೋದಿಲ್ಲ. ಸೊ ಇವತ್ತಿರುವಂತಹ ಸಮಸ್ಯೆ ಇವತ್ತಿನ ಸಂದರ್ಭದಲ್ಲಿ ಸರ್ಕಾರ ಕೊಡ್ತಾ ಇರುವಂತಹ ಅವಕಾಶಗಳು ಹೆಚ್ಚಿಗೆ ರಫ್ತು ಮಾಡುವಂತಹ ಕಂಪನಿಗಳಿಗೆ. ಯಾರೆಲ್ಲ ಕಂಪನಿಗಳು ರಫ್ತು ಮಾಡ್ತಾರೋ ಭಾರತದಿಂದ ಮೊಬೈಲ್ ಫೋನ್ಸ್ಗಳಾಗಿರಬಹುದು, ಬೇರೆ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ಆ ರಫ್ತು ಮಾಡ್ತಾ ಇರುವಂತಹ ಕಂಪನಿಗಳು ಏನಾದರೂ ಕಾಂಪೊನೆಂಟ್ಸ್ಗಳನ್ನು ಆಮದು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವರಿಗೆ ಟ್ಯಾಕ್ಸ್ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ. ಆದರೆ ಯಾವೆಲ್ಲ ಕಂಪನಿಗಳು ಬೇಕಾದಂತಹ ಕಾಂಪೊನೆಂಟ್ಸ್ಗಳನ್ನು ಚೈನಾ, ಮಲೇಷಿಯಾ, ಥೈಲ್ಯಾಂಡ್, ಸಿಂಗಾಪುರಿಂದ ತರಿಸ್ಕೊಳ್ತಾರೋ ಭಾರತದಲ್ಲೇ ಅವರೇನಾದರೂ ಮಾರಾಟ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮೇಲೆ 12% ಟ್ಯಾಕ್ಸ್ ಹಾಕ್ತಾ ಇರುವಂಥದ್ದು. ಈಗಾಗಲೇ GSTಯು ಬಂದಂತಹ ಸಂದರ್ಭದಲ್ಲಿ ವ್ಯಾಪಾರಿಗಳಿಗೆ ಇದೊಂದು ಹೊಸ ಹೊರೆಯಾಗಿ ಹೊರನಿಂತಿರುವಂಥದ್ದು. ಆ ಕಾರಣಕ್ಕೆ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಮಾತನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಈ ರಫ್ತು ಮಾಡ್ತಾ ಇರುವಂತಹ ಕಂಪನಿದವರು ಏನೋ ಸರ್ಕಾರ ಕೊಡ್ತಾ ಇರುವಂತಹ ಇನ್ಸೆಂಟಿವ್ ಮತ್ತು ಸ್ಪೆಷಲ್ ಎಕನಾಮಿಕ್ಸ್ ಝೋನ್ಗಳನ್ನು ಬಳಸಿ ಲಾಭವನ್ನು ಮಾಡ್ಕೊಳ್ತಿದ್ದಾರೆ. ಹಾಗಾದರೆ ಭಾರತದಲ್ಲಿ ಇಂಡಸ್ಟ್ರಿಗಳು ಬೆಳೆಯಬೇಕು ಅಂತಂದರೆ ಏನು ಮಾಡಬೇಕು? ಯಾಕಂದರೆ ಅದರ ಆದಾಯ ಭಾರತಕ್ಕೆ ಸಿಕ್ಕಂತಹ ಸಂದರ್ಭದಲ್ಲಿ, ಭಾರತದ ಜನರಿಗೆ ಅದರ ಅನುಕೂಲತೆಗಳು ಸಿಕ್ಕಂತಹ ಸಂದರ್ಭದಲ್ಲಿ ಮಾತ್ರ ನಾವು ದೇಶವನ್ನು ಬೆಳೆಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಆ ಕಾರಣಕ್ಕೆ ಇಲ್ಲಿ ಲೇಖಕರು 5 ಮಾರ್ಗಗಳನ್ನು ಸೂಚಿಸ್ತಾ ಇರುವಂಥದ್ದು. ಮೊದಲನೇದು, ಒಂದಿಷ್ಟು ಪ್ರಪಂಚ ಮಟ್ಟದಲ್ಲಿ ಇರುವಂತಹ ದೊಡ್ಡ ಪ್ಲೇಯರ್ಸನ್ನು ಕರಿಬೇಕು. ಉದಾಹರಣೆಗೆ ಮೋಟೊರೋಲಾ ಹೇಗೆ ಭಾರತಕ್ಕೆ ಬಂದಂತಹ ಕಾರಣಕ್ಕೆ ಭಾರತದಲ್ಲಿ ಮೋಟೊರೋಲಾ ಫೋನ್ಸ್ಗಳನ್ನು ತಯಾರಿ ಮಾಡಿ 2006ರ ಸಂದರ್ಭದಲ್ಲಿ ನಾವು ಇಡೀ ಪ್ರಪಂಚಕ್ಕೆ ಕಳಿಸ್ಕೊಡ್ತಾ ಇದ್ವಿ. ಆ ಕಾರಣಕ್ಕೆ ಒಂದು ಕಂಪ್ಲೀಟ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯನ್ನು ಭಾರತದಲ್ಲಿ ಸೆಟಪ್ ಮಾಡೋದಕ್ಕೆ ಸಾಧ್ಯವಾಗಿತ್ತು. ಆವಾಗಲೇ ಒಂದು ಉತ್ತಮವಾದಂತಹ ಉದ್ಯೋಗಾವಕಾಶಗಳು ಹಾಗೂ ಆರ್ಥಿಕವಾಗಿ ಅದು ಕೊಡುಗೆಯನ್ನು ಕೊಡಲು ಸಾಧ್ಯವಾಗುತ್ತದೆ. ಅದರಿಂದಾಗಿ ಜನರಿಗೆ ಹೊಸ ಎಕ್ಸ್ಪರ್ಟೀಸ್, ಜನರಲ್ಲಿ ಒಂದು ಹೊಸ ಆಲೋಚನೆ ಬೆಳೆಯೋದಕ್ಕೆ ಸಿಗುತ್ತೆ. ಭಾರತದಲ್ಲಿ ಹೆಚ್ಚಿನ ಲೇಬರ್ ಫೋರ್ಸ್ ಇದ್ದು ಬಹಳ ಎಜುಕೇಟೆಡ್ ಜನ ಇರುವಂತಹ ಹ್ಯೂಮನ್ ರಿಸೋರ್ಸಸ್ಸನ್ನು ಉಪಯೋಗಿಸಲು ಕಂಪನಿಗಳಿಗೆ ಇಲ್ಲಿ ಉತ್ತೇಜಿಸುವ ಅವಶ್ಯಕತೆ ಇದೆ. ಇದಲ್ಲದೆ ಏನೆಲ್ಲ ಕಾಂಪೊನೆಂಟ್ಸ್ಗಳು, ಏಕೆಂದರೆ ಒಂದು ಮೊಬೈಲ್ ಫೋನ್ ಬರೀ ಸ್ಕ್ರೀನಿಂದ ಆಗಲ್ಲ, ಅದಕ್ಕೆ ಏನೇನೋ ಚಿಪ್ಸ್ಗಳಿರ್ತವೆ, ಮೈಕ್ರೋಫೋನ್ಗಳಿರ್ತವೆ. ಈ ಸಣ್ಣ ಸಣ್ಣ ಕಾಂಪೊನೆಂಟ್ಸ್ಗಳನ್ನು ಭಾರತದಲ್ಲೇ ತಯಾರಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ಬೇಕು. ಯಾಕೆಂದರೆ ಒಂದು ಫೋನ್ ತಯಾರಾಗಬೇಕು ಅಂದರೆ 30-40% ಹಣ ಏನು ತಯಾರಿಕೆಗೆ ಬೇಕೋ ಅದು ಕಾಂಪೊನೆಂಟ್ಸಲ್ಲೇ ಹೋಗ್ಬಿಡುತ್ತೆ. ಸೊ ಆ ಕಾಂಪೊನೆಂಟ್ಸ್ ಭಾರತದಲ್ಲೇ ತಯಾರಿ ಮಾಡಿದಂತಹ ಸಂದರ್ಭದಲ್ಲಿ ನಾವು ಆ ಫೋನಿನ ಬೆಲೆಯನ್ನು ಕಡಿಮೆ ಮಾಡಬಹುದು. ಉದಾಹರಣೆಗೆ ತಾವೇನಾದರೂ ಐಫೋನನ್ನು ತಗೋಬೇಕು ಅಂತಂದಾಗ ಭಾರತದಲ್ಲಿ 1,30,030 ರೂಪಾಯಿ ಆಗುವಂತಹ iPhone 13 Pro Max ಅದು US ಅಲ್ಲಿ ತಗೊಂಡಾಗ ಬರೀ 90,000ಕ್ಕೆ ಸಿಗುತ್ತೆ. ಉಳಿದ 40,000 ಏನು ಹಣ ಕಾಣ್ತಿದೆಯೋ ಅದು ಟ್ಯಾಕ್ಸಸ್ಸು ಮತ್ತು ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇರುವಂತಹ ಒಂದು ಡ್ಯೂಟಿ ಆಗಿರುತ್ತೆ. ಸೊ ಅದೇ ರಾಷ್ಟ್ರದಲ್ಲಿ ಅಥವಾ ನಮ್ಮ ಭಾರತದಲ್ಲೇ ತಯಾರಿ ಆದಂತಹ ಸಂದರ್ಭದಲ್ಲಿ ಕಡಿಮೆ ಹಣದಲ್ಲಿ ಗ್ರಾಹಕರಿಗೆ ಉತ್ತಮವಾದಂತಹ ಪ್ರಾಡಕ್ಟ್ಸನ್ನು ಕೊಡಲು ಸಹ ಸಾಧ್ಯವಾಗುತ್ತದೆ. ಇದಲ್ಲದೆ 3ನೇ ಹಂತದಲ್ಲಿ ಇಂಪೋರ್ಟ್ ಕ್ರೆಡಿಟ್ ಸಿಸ್ಟಮ್. ಈಗಾಗಲೇ ನಾನು ಹೇಳಿದೆ, ಆಮದು ಮಾಡ್ತಾ ಇರುವಂತಹ ಕಂಪನಿಗಳ ಮೇಲೆ ಹಾಕುವಂತಹ ಟ್ಯಾಕ್ಸಸ್ಗಳು ಭಾರತದಲ್ಲೇ ವ್ಯಾಪಾರ ಮಾಡಿದಂತಹ ಸಂದರ್ಭದಲ್ಲಿ ಏನು ಸಮಸ್ಯೆ ಉಂಟು ಮಾಡುತ್ತಿದೆಯೋ ಅದನ್ನು ತೆಗೆದುಹಾಕಿ ಆಮದು ಮಾಡಿ ಭಾರತದಲ್ಲೇ ಮಾರಾಟ ಮಾಡುವಂತಹ ಕಂಪನಿಗಳಿಗೂ ಸಹ ಇಂಪೋರ್ಟ್ ಡ್ಯೂಟಿ ಕನ್ಸೆಷನನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು. ಇದಲ್ಲದೆ ಪೋರ್ಟ್ಸ್ಗಳ ಹತ್ತಿರ ವೇರ್ ಹೌಸಸ್ಗಳನ್ನು ಸೃಷ್ಟಿಸಬೇಕು. ಉದಾಹರಣೆಗೆ ಚೈನಾ, ಹಾಂಗ್ಕಾಂಗ್, UAEಯಲ್ಲಿ
ಯಾವುದಾದ್ರೂ ಕಾಂಪೊನೆಂಟ್ಸನ್ನು ನಾವು ಪರ್ಚೇಸ್ ಮಾಡಿದಾಗ ಅಥವಾ ಖರೀದಿ ಮಾಡಿದಾಗ ಅಲ್ಲಿ ನಾವು ಒಂದಿಷ್ಟು ದಿನ ವೇರ್ ಹೌಸಸ್ಸಲ್ಲಿ ಇಡಬೇಕಾಗುತ್ತೆ ಆ್ಯಂಡ್ ಅಲ್ಲಿ ಹಣ ಜಾಸ್ತಿ ಖರ್ಚಾಗುತ್ತೆ. ಅದ್ರ ಬದಲಿಗೆ ಯಾರೆಲ್ಲ ಭಾರತೀಯರು ಕಾಂಪೊನೆಂಟ್ಸ್ಗಳನ್ನು ಖರೀದಿ ಮಾಡ್ತಿದ್ದಾರೋ ಬೇರೆ ರಾಷ್ಟ್ರದಲ್ಲಿ, ಅವರು ಸಮುದ್ರದ ಮೂಲಕ ನಮ್ಮ ಪೋರ್ಟ್ಸಿಗೆ ಬಂದು ನಮ್ಮ ವೇರ್ ಹೌಸಸ್ಗಳಲ್ಲಿ ಸೇಫಾಗಿ ಇಡಿ, ತಮಗೆ ಅವಶ್ಯಕತೆ ಆದಾಗ ಅಥವಾ ಸಮಯದ ಅನುಗುಣವಾಗಿ ತಾವು ಬಿಡಿಸ್ಕೊಂಡು ಹೋಗಿ. ಆ ಒಂದು ವ್ಯವಸ್ಥೆ ಮ್ಯಾನುಫ್ಯಾಕ್ಚರರ್ಸಿಗೆ ಒಂದು ಹೊಸ ಅನುಕೂಲ ಮತ್ತು ಕಡಿಮೆ ಹಣವನ್ನು ಮಾಡುವಂತಹ ಅಥವಾ ಕಡಿಮೆ ಖರ್ಚನ್ನು ಮಾಡುವಂತಹ ವ್ಯವಸ್ಥೆ ಸೃಷ್ಟಿಸುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಕೊನೆಯ ಮತ್ತು 5ನೇ ಪಾಯಿಂಟನ್ನು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಡುವಂತಹ ಇನ್ಸೆಂಟಿವ್ಗಳು ಏನಿದಾವೋ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರಕ್ಕೆ, ಅವೆಲ್ಲವೂ ಒಂದಾಗಿ ನಡೆಸುವ ಅವಶ್ಯಕತೆ ಇದೆ. ಒಂದು ಕಡೆ ಕೇಂದ್ರ ಸರ್ಕಾರ ಹೇಳುತ್ತೆ ನಾವು ಟ್ಯಾಕ್ಸ್ ಫ್ರೀ ಮಾಡ್ತೀವಿ ಅಂತ ಹೇಳಿ, ಇನ್ನೊಂದು ಸರಿ ರಾಜ್ಯ ಸರ್ಕಾರ ಹೇಳುತ್ತೆ ಕೇಂದ್ರ ಸರ್ಕಾರ ಫ್ರೀ ಮಾಡಿದ್ರು ನಮ್ಮ ದಾರಿಯಲ್ಲಿ ಬರುವಂತಹ ಈ ಒಂದು ಸನ್ನಿವೇಶಗಳಿಗೆ ನಾವು ಟ್ಯಾಕ್ಸ್ ಮಾಡ್ತೀವಿ ಅಂತ ಹೇಳಿ. ಸೊ ಆ ಒಂದು ಕಾರಣಕ್ಕೆ ಮ್ಯಾನುಫ್ಯಾಕ್ಚರ್ಸ್ಗಳಿಗೆ ಬಹಳಷ್ಟು ತೊಂದರೆಗಳಾಗಿರಬಹುದು, ಕನ್ಫ್ಯೂಷನ್ಗಳನ್ನು ಸೃಷ್ಟಿಸುವಂತಹ ನಿಟ್ಟಿನಲ್ಲಿ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಇವತ್ತಿಗೂ ಸಹ ಬೆಳೆಯಬಹುದಾದಂತಹ ಉತ್ತುಂಗಕ್ಕೆ ಏರಲು ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಸೊ ಈ 5 ಸೂತ್ರಗಳನ್ನು ಬಳಸಿದಂತಹ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ನಾವು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಸುವಂತಹ ಅವಕಾಶಗಳು ಕಾಣಿಸ್ಕೊಳ್ತವೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಇಟ್ಸ್ ಟೈಮ್ ಟು ಕನ್ಫರ್ ಭಾರತ ರತ್ನ ಆನ್ ಅಗ್ರಿಕಲ್ಚರ್ ಸೈಂಟಿಸ್ಟ್. ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ವಿಜ್ಞಾನಿಗಳಿಗೂ ಸಹ ಭಾರತ ರತ್ನ ಕೊಡುವಂತಹ ಸಮಯ ಬಂದಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 3 ಅಗ್ರಿಕಲ್ಚರಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ರತ್ನ ಭಾರತದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಗಿರುತ್ತದೆ. ಈ ಒಂದು ಅವಾರ್ಡನ್ನು 1954ರಲ್ಲಿ ಶುರು ಮಾಡಲಾಗಿತ್ತು. ಈ ಒಂದು ಅವಾರ್ಡನ್ನು ಒಬ್ಬ ವ್ಯಕ್ತಿ ಎಕ್ಸೆಪ್ಷನಲ್ ಸರ್ವಿಸ್ ಮತ್ತು ಅಚೀವ್ಮೆಂಟ್ ಹ್ಯೂಮನ್ ಅಥವಾ ಮನುಷ್ಯರ ಬೆಳವಣಿಗೆಗೆ ಸಂಬಂಧಿಸಿದಂತೆ ಅಥವಾ ಮಾನವೀಯ ದೃಷ್ಟಿಯಲ್ಲಿ ಉತ್ತಮವಾದಂತಹ ಸೇವೆ ಸಲ್ಲಿಸಿದಂಥವರಿಗೆ ಕೊಡಲಾಗುತ್ತದೆ. 1954ರಿಂದ 2022ರವರೆಗೆ ಕೇಂದ್ರ ಸರ್ಕಾರ 48 ಜನರಿಗೆ ಭಾರತ ರತ್ನವನ್ನು ಕೊಟ್ಟಿದೆ. ಈ 48ರಲ್ಲಿ 25 ಜನ ರಾಜಕೀಯ ನಾಯಕರಾಗಿದ್ದಾರೆ. ಹೆಚ್ಚಿನ ಪೊಲಿಟಿಷಿಯನ್ಸ್ ಇಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಂತ ಇರೋದು ಸಹ ಗೊತ್ತಾಗುತ್ತದೆ. ಅದರಲ್ಲೂ ಉಳಿದಂತಹ 25 ಬಿಟ್ಟು ಉಳಿದಂತಹ 23 ಅವಾರ್ಡ್ಸ್ಗಳು ಸಾಮಾಜಿಕ ಕ್ಷೇತ್ರದಲ್ಲಿ ಮ್ಯೂಸಿಕ್, ಎಂಜಿನಿಯರಿಂಗ್, ಇಂಡಸ್ಟ್ರಿಯಲಿಸ್ಟ್, ಸ್ಕಾಲರ್, ಫಿಸಿಕ್ಸ್, ಸ್ಪೋರ್ಟ್ಸ್ಮನ್ಗಳಿಗೆ ಕೊಟ್ಟಿರುವಂಥದ್ದು. ಇದುವರೆಗೂ ಯಾವ ಅಗ್ರಿ ಸೈಂಟಿಸ್ಟಿಗೂ ಸಹ ಈ ಒಂದು ಅವಾರ್ಡನ್ನು ಕೊಡದೇ ಇರುವಂಥದ್ದು ಒಂದಿಷ್ಟು ದುರ್ದೈಕರವಾದಂತಹ ಸಂಗತಿ. ಸ್ವತಂತ್ರದ ನಂತರ ಭಾರತ ಬಹಳಷ್ಟು ಕೃಷಿಕರ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ತೋರಿಸಿರುವಂಥದ್ದು. ಆಹಾರ, ಹಾರ್ಟಿಕಲ್ಚರ್, ಪ್ಲಾಂಟೇಶನ್, ಆಯಿಲ್ ಸೀಡ್ಸ್, ಪೌಲ್ಟ್ರಿ, ಆನಿಮಲ್ ಹಸ್ಬೆಂಡ್ರಿ, ಮೀನುಗಾರಿಕೆ, ಅಕ್ವಾಕಲ್ಚರ್, ಸೆರಿಕಲ್ಚರ್, ಹೀಗೆ ವಿವಿಧ ಕ್ಷೇತ್ರಗಳು ಬೆಳೆದು ಇವತ್ತು ರೈತರಿಗೆ ಆದಾಯವನ್ನು ಸೃಷ್ಟಿಸುವಂಥದ್ದು ಹಾಗೂ ದೇಶಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸೆಲ್ಫ್ ಸಫಿಷಿಯನ್ಸಿ ಮಾಡುವಂತಹ ಕಡೆಗೆ ಕೆಲಸ ಮಾಡ್ತಿದ್ದಾವೆ. ನಮಗೆಲ್ಲ ಗೊತ್ತು, ಗ್ರೀನ್ ರೆವಲ್ಯೂಷನ್ ಅನ್ನುವಂಥದ್ದು ಆಹಾರಕ್ಕೆ ಸಂಬಂಧಿಸಿದಂತೆ ಆದಂತಹ ಒಂದು ಮಹತ್ತರವಾದಂತಹ ತಿರುವಾಗಿತ್ತು 1965ರಲ್ಲಿ. ಸಿಲ್ವರ್ ರೆವಲ್ಯೂಷನ್ ಅಂತಂದರೆ ಪೌಲ್ಟ್ರಿ ಮತ್ತು ಎಗ್ಸ್, ಯಾಕಂದರೆ ಇದು ಪ್ರಶ್ನೆಗಳು ಡೈರೆಕ್ಟಾಗಿ ಎಕ್ಸಾಮಲ್ಲಿ ಬರ್ಬೋದು, ನೆನ್ಪಿಟ್ಕೊಳ್ಳಿ. ಗ್ರೀನ್ ರೆವಲ್ಯೂಷನ್ ಅಂದರೆ ಆಹಾರ, ವೀಟ್, ರೈಸಿಗೆ ಸಂಬಂಧಿಸಿದಂತೆ 65ರಲ್ಲಾಗಿತ್ತು. ಸಿಲ್ವರ್ ರೆವಲ್ಯೂಷನ್ ಅಂತಂದರೆ ಪೌಲ್ಟ್ರಿ ಮತ್ತು ಮೊಟ್ಟೆಗೆ ಸಂಬಂಧಿಸಿದಂತಹ ಒಂದು ಬದಲಾವಣೆ ಮತ್ತು ತಿರುವು. ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅಂತಂದರೆ ಕಾಟನ್ 1970ರಲ್ಲಿ ಶುರುವಾಗಿದ್ದು. ವೈಟ್ ರೆವಲ್ಯೂಷನ್ ಅಂದರೆ ಹಾಲು ಮತ್ತು ಡೇರಿಗೆ 1970ರಲ್ಲಿ. ಬ್ಲೂ ರೆವಲ್ಯೂಷನ್ ಅಂದರೆ ಮೀನುಗಾರಿಕೆಗೆ ಸಂಬಂಧಿಸಿದಂತೆ 1985ರಲ್ಲಿ ಶುರುವಾದಂಥದ್ದು. ಗೋಲ್ಡನ್ ರೆವಲ್ಯೂಷನ್ ಅಂದರೆ ಹಾರ್ಟಿಕಲ್ಚರ್ ಕ್ರಾಪ್ಸಿಗೆ. ಸೊ ಈ 6 ರೆವಲ್ಯೂಷನ್ಗಳು ಭಾರತದಲ್ಲಿ ಬಂದಿರುವಂಥದ್ದು ಕೃಷಿ ಕ್ಷೇತ್ರದಲ್ಲಿ ಮಾಡಿದಂತಹ ವೈಜ್ಞಾನಿಕ ಬದಲಾವಣೆ ಹಾಗೂ ವಿಜ್ಞಾನಿಗಳಿಂದಾಗಿ. ಪ್ರೊಫೆಸರ್ MN ಸ್ವಾಮಿನಾಥನ್ ಅವರನ್ನು ನಾವು ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತೀವಿ. ವರ್ಗೀಸ್ ಕುರಿಯನ್ ಅವರನ್ನು ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಕರಿತೀವಿ. ಬಟ್ ಇವರಿಗೆ ಕೊಟ್ಟಂತಹ ಬಿರುದು ಬಿಟ್ಟು ಯಾಕೆ ಭಾರತ ರತ್ನವನ್ನು ಕೊಡಲು ಮುಂದಾಗಿಲ್ಲ? 1970ರಿಂದ ಇದುವರೆಗೂ ನಾವು ಆಹಾರವನ್ನು ಡಬಲ್ ಮಾಡೋದಕ್ಕೆ ಸಾಧ್ಯವಾಗಿದ್ದು ಗ್ರೀನ್ ರೆವಲ್ಯೂಷನ್. ಅದರ ಜನಕ ಅಂತಲೇ ನಾವು MS ಸ್ವಾಮಿನಾಥನ್ ಅವರನ್ನು ಕರಿತೀವಿ. ಇದುವರೆಗೂ ಬಹಳಷ್ಟು ಕಮ್ಮಿ ಜನರಿಗೆ ನಾವು ಪದ್ಮ ಅವಾರ್ಡ್ಸನ್ನು ಸಹ ಕೊಟ್ಟಿದ್ದೀವಿ ಅಥವಾ ಕೊಟ್ಟಿಲ್ಲ, ಯಾಕಂದರೆ ಅದರ ಬಗ್ಗೆ ನಾವು ಆಲೋಚನೆ ಮಾಡಿಲ್ಲ. ಸೊ ಹೀಗೆ ಇರುವಂತಹ ಸಂದರ್ಭದಲ್ಲಿ
ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಿಜ್ಞಾನಿಗಳಿಗೆ ಹೆಚ್ಚಿನ ಉತ್ತೇಜನವನ್ನು ಕೊಡುವ ಅವಶ್ಯಕತೆ ಇದೆ. ಮುಂಬರುತ್ತಿರುವಂತಹ ಗ್ಲೋಬಲ್ ವಾರ್ಮಿಂಗ್ ಒಂದು ಹೊಸ ಚಾಲೆಂಜಸ್ ಅನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಆ ಚಾಲೆಂಜಸ್ಗಳ ವಿರುದ್ಧ ಹೊಡೆದಾಡಲು ದೇಶದ ಆಹಾರ ಮತ್ತು ಬೇರೆ ವ್ಯವಸ್ಥೆಯನ್ನು ಆ್ಯಂಡ್ ಈ ದೇಶದಲ್ಲಿ ಹೆಚ್ಚಿನ ಜನಸಂಖ್ಯೆ ಇವತ್ತಿಗೂ ಕೃಷಿಯ ಮೇಲೆ ಅವಲಂಬಿತವಾಗಿರುವಂತಹ ಕಾರಣಕ್ಕೆ ಆ ಜನಸಂಖ್ಯೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಕೃಷಿ ವಿಜ್ಞಾನಿಗಳನ್ನು ಇವತ್ತು ತರುವ ಅವಶ್ಯಕತೆ ಇದೆ. ಅವ್ರು ಬರಬೇಕು ಅಂತಂದರೆ ಅವರಿಗೆ ಅವಕಾಶಗಳು ಕೊಡಬೇಕು ಅಂತಂದರೆ ಸರ್ಕಾರ ಈ ರೀತಿಯ ಒಂದು ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.